ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ವ್ಲಾಗ್ಸ್. ನಾನಿವತ್ತು ನಿಮಗೆ ನೈಟ್ ಕಾಲ್ ಮಾಡೋಣ ಅಂತ ಬಂದಿದ್ದೀನಿ. ಏನಕ್ಕಂದರೆ ನೈಟ್ ಕಾಲ್ ಕೆಲವ್ರಿಗೆ ಗೊತ್ತಿರಲ್ಲ ಯಾವ್ಯಾವ ಪ್ರಾಡಕ್ಟ್ಸ್ನ ತೊಗೊಳ್ಬೇಕು, ಏನೇನು ಯೂಸ್ ಆಗುತ್ತೆ, ಅದರಿಂದ ಹೆಂಗೆ ಯೂಸ್ ಆಗುತ್ತೆ. ಒಂದು ಭಯ ಇರುತ್ತಲ್ವ, ನಾನು ಒಂದು ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಅಂದರೆ ಚೆನ್ನಾಗಿರುತ್ತೋ ಚೆನ್ನಾಗಿರೋಲ್ವೋ ಅಂತ ಎಲ್ಲರಿಗೂ ಒಂದು ಭಯ ಇರುತ್ತೆ. ಅದಕ್ಕೆ ನಾನಿವತ್ತು ನಿಮಗೋಸ್ಕರ ಒಂದು ಪುಟಾಣಿ ಹೆಲ್ಪ್ ಮಾಡೋಣ ಅಂತ ಬಂದಿದ್ದೀನಿ. ನಾನು ಸ್ವಲ್ಪ ನೈಕಾಯಿಂದ ಆರ್ಡರ್ ಮಾಡಿದ್ದೆ. ಅದರ ರಿವ್ಯೂನ ನಾನು ಈ ವಿಡಿಯೋದಲ್ಲಿ ಕೊಡೋಣ ಅಂತ ನಿಮಗೆ. ಆವಾಗ ನಿಮಗೂ ಸ್ವಲ್ಪ ಹೆಲ್ಪ್ ಆಗುತ್ತಲ್ವಾ, ನಾನು ಕೊಡೋದ್ರಿಂದ ನಿಮಗೂ ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಅದಕ್ಕೆ ನಾನಿವತ್ತು ಎಲ್ಲದ್ರ ಬಗ್ಗೆ ಹೇಳ್ತೀನಿ. ನಾನು ಫಸ್ಟು ಪಿಲಿಗ್ರಿಮ್ ಅವ್ರದ್ದು ಫೌಂಡೇಶನ್ ತೊಗೊಂಡಿದ್ದೀನಿ 2 ಶೇಡಲ್ಲಿ. ಎರಡೂ ನನಗೆ, ಯಾಕಂದರೆ ಒಂದು ಡಾರ್ಕು ಒಂದು ಲೈಟು, ನಾನು ಮಿಕ್ಸ್ ಮಾಡಿಯೇ ಹಾಕೊಬೇಕು, ಯಾಕಂದರೆ ಪರ್ಫೆಕ್ಟ್ ಶೇಡ್ ಇಲ್ಲ. ಅದಕ್ಕೋಸ್ಕರ ನಾನು 2 ತೊಗೊಂಡಿದ್ದೀನಿ. ಆಮೇಲೆ ಸ್ವಿಸ್ ಬ್ಯೂಟಿ ಅವ್ರದ್ದು ರಿಯಲ್ ಮೇಕಪ್ ಬೇಸ್ ತೊಗೊಂಡಿದ್ದೀನಿ. ಡಾಟ್ ಆ್ಯಂಡ್ ಕಿ ಅವ್ರದ್ದು ಟಿಂಟೆಡ್ ಸನ್ಸ್ಕ್ರೀನ್ ಒಂದು. ಹಾಗೆ ನಂದು ಆಲ್ ಟೈಮ್ ಫೇವ್ರೆಟ್ ಈಬಾ ಸನ್ಸ್ಕ್ರೀನ್. ನಾನು ಇವತ್ತುವರೆಗೂ ಇದನ್ನೇ ಒಂದು ವರ್ಷದಿಂದನೂ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ ಗೈಸ್, ತುಂಬ ಚೆನ್ನಾಗಿರೋದು. ಯಾಕಂದರೆ ಇದು ನಮ್ಮಮ್ಮ ಫ್ರೆಂಡ್ಸು, ನನ್ನ ಫ್ರೆಂಡ್ಸು ಎಲ್ಲರಿಗೂ ನಾನು ಇದನ್ನೇ ಸಜೆಸ್ಟ್ ಮಾಡಿರೋದು. ಅವರು ಇದನ್ನೇ ಯೂಸ್ ಮಾಡ್ತಿದ್ದಾರೆ ಇಲ್ಲಿವರೆಗೂ. ನಂದು ಖಾಲಿ ಆಗಿತ್ತು, ಅದಕ್ಕೋಸ್ಕರ ನಾನು ಇನ್ನೊಂದು ತೊಗೊಂಡೆ. ಆಮೇಲೆ ಫಾಕ್ಸ್ಟೆಲ್ ಅವ್ರದ್ದು ಸ್ಕಿನ್ ರೇಡಿಯನ್ಸ್ ಮಾಸ್ಕ್ ಒಂದು. ಇದು ತುಂಬ ಚೆನ್ನಾಗಿದೆ ಅಂತ ರಿವ್ಯೂ ಬರ್ತಿತ್ತಲ್ವಾ, ನಾನು ಟ್ರೈ ಮಾಡಿ ನಿಮಗೂ ಟ್ರೈ ಮಾಡೋಕ್ಕೆ ಹೇಳೋಣ. ಫಸ್ಟ್ ನಾನು ಮಾಡ್ತೀನಿ, ಆಮೇಲೆ ನಿಮ್ಗೆ ಹೇಳ್ತೀನಿ ಮಾಡಬೇಕಾ ಬೇಡವಾ ಅಂತ. ಅದಕ್ಕೋಸ್ಕರ ಆಯಿತಾ, ಇದನ್ನು ಟ್ರೈ ಮಾಡೋಣ. ನಾನು ಎಲ್ಲಾದ್ರದ್ದು ಟ್ರೈ ಮಾಡಿ ಈ ವಿಡಿಯೋನ ನಾನು ಈ ವ್ಲಾಗಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಮಿಸ್ ಮಾಡದೆ ಎಲ್ಲರೂ ನೋಡಿ. ನಿಮ್ಗೇನಾದರೂ ಇದು ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ತೀನಿ. ಓಕೆನಾ? ಬನ್ನಿ. ನಮಸ್ಕಾರ, ಮತ್ತೆ ಕಂಟಿನ್ಯೂ ವ್ಲಾಗ್ಗೆ. ನಾನು ನೆನ್ನೆನೇ ಹೇಳಿದ್ದೆ ಅಲ್ಲ ನಿಮಗೆ, ಎಲ್ಲಾದ್ರದ್ದು ರಿವ್ಯೂ ತೋರಿಸ್ತೀನಿ ಅಂತ. ಹಾಗೆ ಒಂದು ಶೂಟ್ ಇತ್ತು, ಹಂಗೆ ಇದನ್ನು ನಿಮಗೆ ರಿವ್ಯೂ ಮಾಡಿ ಹಿಂಗೆ ಮಾಡ್ಕೊಳ್ಳೋದು ಮೇಕಪ್ ಅಂತಲೂ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಫಸ್ಟು ಸ್ಕಿನ್ನ ಮಾಯ್ಶ್ಚರೈಸ್ ಮಾಡ್ಕೊಳ್ಳೋಣ. ಮಾಯ್ಶ್ಚರೈಸರ್ ಹಾಕ್ಕೊತಾ ಇದ್ದೀನಿ. ನಾನಿವಾಗ ಹೇಳ್ಕೊಡ್ತಾರೋ ಮೇಕಪ್ಪು ಸಿಂಪಲ್ ಆ್ಯಂಡ್ ಈಸಿ, ಜಾಸ್ತಿ ಪ್ರಾಡಕ್ಟ್ ಯೂಸ್ ಮಾಡಿ ಮಾಡೋ ಅಂಥದ್ದೇನಲ್ಲ. ಈಗ ನೆನ್ನೆ ಹೇಳ್ದಂಗೆ ಸ್ವಿಸ್ ಬ್ಯೂಟಿ ರಿಯಲ್ ಮೇಕಪ್ ಬೇಸ್ನ ಹಾಕೋಣ. ನೆಕ್ಸ್ಟ್ ಮಾಯ್ಶ್ಚರೈಸರ್ ಆದಮೇಲೆ ಶೈನಿ ಆಗಿ ನೋಡಿ. ಇವಾಗ ಹೆಂಗಿದೆ ನನ್ನ ಫೇಸು, ಶೈನಿಯಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಬಂದು ಫೌಂಡೇಶನ್. ನಾನು ಕರೆಕ್ಟರೆಲ್ಲ ಕರೆಕ್ಟೇನು ಮಾಡಲ್ಲ, ಬಿಕಾಸ್ ಅದು ಕವ್ರೇಜ್ ಇದೆ, ಇಲ್ಲ ಚೆಕ್ ಮಾಡಬೇಕಲ್ಲ. ಸೊ ನಿಮಗೆ ನಂದು ನೋಡಿ ಇಲ್ಲಿ ಮಾರ್ಕ್ಸ್ ಇದೆ, ಅದು ಕವರ್ ಆಗುತ್ತಾ ಇಲ್ವಾ ನಾನು ನಿಮಗೆ ತೋರಿಸ್ತೀನಿ. ವಿತೌಟ್ ಕವರಿಂಗ್ ದ ಡಾರ್ಕ್ ಸರ್ಕಲ್ಸ್ ಎನಿಥಿಂಗ್. ಇದು ಲೈಟ್ ಶೇಡು, 1 ಡ್ರಾಪ್ ತೊಗೊಂಡಿದ್ದೀನಿ. ಹಾಗೆ ಡಾರ್ಕ್ ಶೇಡ್. ಹೋಯ್ತಿತ್ತು ಗೈಸ್, ಜಸ್ಟ್ ಮಿಸ್. ಯಾವತ್ತೂ ಫೌಂಡೇಶನ್ನ ಡೈರೆಕ್ಟ್ ಸ್ಕಿನ್ ಮೇಲೆ ಹಾಕಬೇಡಿ.
ನಿಮ್ಮ ಹ್ಯಾಂಡ್ ಮೇಲೋ ಎಲ್ಲಾದರೂ ಒಂದು ಸ್ವಲ್ಪ ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ. ಯಾಕಂದರೆ ತಿಕ್ ಪೇಸ್ಟ್ ಇರುತ್ತೆ ಅದು ಬಾಟಲಲ್ಲಿ. ಸೊ ನಾವು ಬ್ಲೆಂಡ್ ಮಾಡಿದಾಗ ಸ್ವಲ್ಪ ಸಾಫ್ಟ್ ಆಗುತ್ತೆ ಫೌಂಡೇಶನ್ಸ್ಗಳು. ಅದಾದಮೇಲೆ ನೀವು ಡೈರೆಕ್ಟ್ ನಿಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡ್ಬೋದು. ಸೊ ಇವಾಗ ಬ್ಲೆಂಡ್ ಮಾಡೋಣ. ನೀವು ಇವಾಗಲೇ ಮೇಕಪ್ ಮಾಡಿದಾಗ ನಿಮ್ಮ ಕತ್ತಿಗೂ ಹಾಕಲೇಬೇಕು. ಯಾಕಂದರೆ ಇದು ಚೇಂಜಸ್ ಆಗುತ್ತೆ ಯಾವಾಗ್ಲೂ. ಸೊ ನೀವು ಫೇಸ್ಗೆ ಹಾಕಿದಾಗ ಯಾವಾಗಲೂ ಫುಲ್ಲು ಹಾಕಬೇಕು, ಸೊ ದಟ್ ನೀಟಾಗಿ ಕಾಣುತ್ತೆ. ನೋಡಿ ಅಷ್ಟು ಇಲ್ಲ, ನೋಡಿ ಡಾರ್ಕ್ ಸರ್ಕಲ್ಸ್ ಅಷ್ಟು ಕಾಣಿಸ್ತಾ ಇಲ್ಲ. ತುಂಬ ಚೆನ್ನಾಗಿದೆ ಫೌಂಡೇಶನು, ಆರಾಮ್ಸೆ ತೊಗೋಬೋದು. ಬರೀ 1 ಕೋಟಲ್ಲೇ ತುಂಬ ಚೆನ್ನಾಗಿ ಕವರ್ ಆಗಿದೆ ಮಾರ್ಕ್ಸ್ಗಳನ್ನೆಲ್ಲ. ತುಂಬಾ ಚೆನ್ನಾಗಿದೆ, ಈಸಿ ಟು ಬ್ಲೆಂಡ್ ಕೂಡ. ಎಲ್ಲೂ ನಿಮಗೆ ಮಾರ್ಕ್ಸ್ಗಳು ಅಲ್ಲಲ್ಲೇ ಪ್ಯಾಚಿ ಫೀಲ್ ಆಗಲ್ಲ. ನೋಡಿದ್ರಾ, ಕಾಣಿಸ್ತಾ ಇದೆಯಾ ಎಲ್ಲಾದರೂ? ನೋಡಿ ನನ್ನ ಡಾರ್ಕ್ ಸರ್ಕಲ್ಸ್ ಕೂಡ ಕವರ್ ಆಗಿದೆ. ಕಾಂಪ್ಯಾಕ್ಟ್ ಹಾಕೋಣ. ನಾನು ಐಬ್ರೋ ಫಿಲ್ಲಿಂಗಿಗೆ ಬ್ರೌನ್ ಮತ್ತು ಬ್ಲ್ಯಾಕ್ನ ಮಿಕ್ಸ್ ಮಾಡ್ತೀನಿ. ಡೈರೆಕ್ಟ್ ಬ್ಲ್ಯಾಕ್ ಹಾಕಬೇಡಿ ಯಾವತ್ತೂ ಐಬ್ರೋ ಮೇಲೆ. ಸೊ ನನಗೆ ಇಲ್ಲಿ ಸ್ವಲ್ಪ ಐಬ್ರೋಸ್ ಇಲ್ಲ, ಸೊ ಅಲ್ಲಿ ಮಾತ್ರ ಫಿಲ್ ಮಾಡ್ಕೊತೀನಿ ನಾನು. ಸಾಕು, ಇಷ್ಟು ಮಾಡ್ಕೊಂಡು ಇದೇನಕ್ಕೆ ಬ್ರಷ್ ಮಾಡಬೇಕಂದ್ರೆ ಎಲ್ಲಾದರೂ ಸ್ವಲ್ಪ ಪ್ರಾಡಕ್ಟ್ ಜಾಸ್ತಿ ಆಗಿಬಿಟ್ಟಿರುತ್ತೆ. ಯಾಕಂದರೆ ಸ್ಟಾರ್ಟಿಂಗ್ ಹಿಂಗೆ ತೊಗೊಂಡು ಐಬ್ರೋ ಮೇಲೆ ಹಾಕಿದ ತಕ್ಷಣ ತುಂಬಾ ಪ್ರಾಡಕ್ಟ್ ಅದ್ರ ಮೇಲೆ ಇರುತ್ತೆ. ಅದನ್ನು ವೈಪ್ ಮಾಡೋಕ್ಕೋಸ್ಕರ ಲೈಟಾಗಿ ಇದು ಮಾಡ್ಕೊಬೇಕು. ನೆಕ್ಸ್ಟ್ ಈ ಕಡೆ ಮಾಡ್ಕೊಳ್ಳೋಣ ಅದೇ ಥರ. ನಿಮ್ಗೆ ಎಲ್ಲಿ ಖಾಲಿ ಅನಿಸುತ್ತೆ ಅಲ್ಲಿ ಮಾತ್ರ ಹಾಕಿ ಐಬ್ರೋಸು, ಇಲ್ಲಾಂದರೆ ತುಂಬ ಬ್ಲ್ಯಾಕ್ ಆರ್ ಬ್ರೌನಾಗಿ ತುಂಬ ಎದ್ದು ಕಾಣುತ್ತೆ. ನಿಮ್ಗೆ ಐಬ್ರೋಸ್ ಎಲ್ಲಿಲ್ಲ ಹೇರೋ ಅಲ್ಲಿ ಫಿಲ್ ಮಾಡ್ಕೊಳ್ಳಿ. ಓಕೆನಾ? ಅಷ್ಟೇ, ಈ ಥರ ಫಿಲ್ ಮಾಡ್ಕೊಳೋದು ಸಾಕು. ನೆಕ್ಸ್ಟ್ ನಾವು ಕಾಜಲ್ ಅಪ್ಲೈ ಮಾಡೋಣ. ಸೊ ನಾನು ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ.
ಸಾಕು ಇಷ್ಟು ನೋಡಿ. ನನ್ನ ಕಣ್ಣೇ ಮೊದಲೇ ದೊಡ್ಡ ಕಾಣುತ್ತೆ, ದಪ್ಪಗಿದೆ ನನ್ನ ಕಣ್ಣು ಬೇರೆ, ಅದರಲ್ಲಿ ಇನ್ನೂ ಹಾಕಿದ್ರೆ ಇನ್ನೂ ದಪ್ಪ ಕಾಣುತ್ತೆ. ಈಗ ಸ್ವಲ್ಪ ಐ ಮೇಕಪ್ ಮಾಡೋಣ. ಜಾಸ್ತಿ ಏನು ಮಾಡಲ್ಲ, ಲೈಟಾಗಿ ಮಾಡಿ ತೋರಿಸ್ತೀನಿ. ಯಾಕೆ ಇವತ್ತು ವೀಡಿಯೋ ಮಾಡೋವಾಗೆ ಎಲ್ಲಾದರೂ ಹೋಗ್ಬಿಡುತ್ತೆ. ಜಸ್ಟ್ ನಾನು ಬ್ರೌನ್ ಶೇಡ್ ತೊಗೊಳ್ತಾ ಇದ್ದೀನಿ. ಅಷ್ಟೇ ಲೈಟಾಗಿ ಮಾಡಿ ಸ್ವಲ್ಪ ಡಾರ್ಕ್ ಬ್ರೌನ್ನ ಮಿಕ್ಸ್ ಮಾಡೋಣ. ಸೊ ಇವಾಗ ಡಾರ್ಕ್ ಬ್ರೌನ್ನ ಹಾಕ್ತಾ ಇದ್ದೀನಿ. ನೀವು ತೋರ್ಸೋಕೋದ್ರೆ ನನಗೆ ಇಲ್ಲಿ ನೋಡಿ ಇಷ್ಟೇ ಸಾಕು. ಇಲ್ಲಿಂದ ಇಷ್ಟು ಲಿಡ್, ಫ್ರಂಟ್ ಲಿಡ್ಗೆ ಗೋಲ್ಡ್ ಹಾಕೋಣ. ಗೋಲ್ಡ್ ಹಾಕ್ತಿದ್ದೀನಿ. ನೋಡಿ ಅಷ್ಟೇ, ಸಿಂಪಲ್ ಆಗಿರ್ಬೇಕು ಇವಾಗಲೂ ಐ ಮೇಕಪ್ಪು. ನೋಡಿದ್ರಾ ಹೀಗೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಇದನ್ನು ಕ್ಲೋಸ್ ಮಾಡಿ ಇವಾಗ ಐಲೈನರ್ ಡ್ರಾ ಮಾಡಬೇಕು. ನಾನು ಜಸ್ಟ್ ವಿಂಗ್ ಮಾಡಲ್ಲ, ಜಸ್ಟ್ ಒಂದು ಡಾರ್ಕ್ ಶೇಡ್ ಕೊಡ್ತೀನಿ ಅಷ್ಟೇ. ಹಿಂಗೆ ಇದಕ್ಕೂ ನೋಡಿ ವ್ಯತ್ಯಾಸ ಹೆಂಗಿದೆ, ಕಾಣಿಸ್ತಾ ಇದೆಯಾ? ಹಾಗೆ ಇನ್ನೊಂದು ಕಡೆನೂ ಡ್ರಾ ಮಾಡಿಬಿಡೋಣ. ಓಕೆ, ಇವಾಗ ಮಸ್ಕಾರ ಹಾಕೋಣ.
ಓಕೆನಾ. ನೆಕ್ಸ್ಟ್ ಒಂದು ಬ್ಲಷ್. ಸ್ಮೈಲ್ ಮಾಡಿ ಈ ಚಿಕ್ಕಗೆ ಹಾಕಿ. ನೋಡಿದ್ರ, ಒಂದೊಂದು ಸ್ಮೈಲ್ ಮಾಡಿದಾಗ ಅದೇ ಹೈಲೈಟ್ ಆಗಿ ಕಾಣುತ್ತೆ, ಅದಕ್ಕೋಸ್ಕರ ಬ್ಲಷ್ ಹಾಕೋದು. ಈಗ ಹೈಲೈಟ್ ಮಾಡೋಣ. ಈಗ ನೋಸ್ ಮೇಲೆ ಹಾಕಿ, ಹಾಗೆ ಬ್ರಷಿಂದ ಸ್ವಲ್ಪ ಮೇಲೆ. ಓಕೆನಾ. ಸ್ವಲ್ಪ ಚಿಕ್ಕ ಸಾಕಲ್ಲ, ಚೆನ್ನಾಗಿ ಕಾಣ್ತಾ ಇದ್ದೀನ. ಸಾಕು, ಇಷ್ಟು ಮೇಕಪ್ ಅಲ್ಲ. ನೋಡಿ, ಇಷ್ಟ ಆಯಿತಾ ನಿಮಗೆ? ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅದ್ರ ಲಿಂಕ್ ಕೊಡ್ತೀನಿ. ಇಷ್ಟೇ ಯೂಸ್ ಮಾಡಿ ಇಷ್ಟು ಬ್ಯೂಟಿಫುಲ್ ಮೇಕಪ್ನ ನಾನು ಮಾಡಿರೋದು. ಹೆಂಗಿದೆ ಬನ್ನಿ, ಇವಾಗ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ. ನೋಡಿ ಗೈಸ್, ಇವಾಗ ನೀಟಾಗಿ ಕಾಣ್ಬೋದು ನಿಮಗೆ. ಸ್ವಲ್ಪ ಸ್ವೆಟ್ ಆದರೆ ನಮ್ಮ ಸ್ಕಿನ್ನು ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ನಮ್ಮ ಮೇಕಪ್ ನೋಡಿ ಹಾಗೆ ಒಂಥರ ನಿಮ್ಗೆ ಗೊತ್ತಾಗ ಅನಿಸ್ತಿರುತ್ತೆ, ಏನು ಹಿಂಗೆ ಕಾಣಿಸ್ತಾ ಇದ್ದಾರೆ ಅಂತ. ನೋಡಿದ್ರ, ಇವಾಗ ಮ್ಯಾಚ್ ಆಗುತ್ತೆ. ಸ್ವಲ್ಪ ನಾವು ಮಾಡಿದ ತಕ್ಷಣ ನಮ್ಮ ಸ್ಕಿನ್ ಒಳಗೆ ಹೋಗಲ್ಲ ಮೇಕಪ್. ಸ್ವಲ್ಪ ಹೊತ್ತು ನಾವು ಸ್ವೆಟ್ ಆಗಿ ಎಲ್ಲ ಆದಾಗ ನಮ್ಮ ಸ್ಕಿನ್ನಿಗೆ ಸೆಟ್ ಆಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಹಾಗೇ ಸ್ವಲ್ಪ ವೆಯ್ಟ್ ಮಾಡಬೇಕು. ಮತ್ತು ನಿಮ್ಮ ಶೇಡ್ನ ಕರೆಕ್ಟಾಗಿ ನೀವು ಮ್ಯಾಚ್ ಮಾಡಿಕೊಂಡು ತೊಗೊಬೇಕು. ಇಲ್ಲಾಂದರೆ ಸ್ವಲ್ಪ ಬೂದಕ್ಕೆ ಕಾಣ್ತೀರಾ, ಇಲ್ಲ ಸ್ವಲ್ಪ ಡಾರ್ಕ್ ಕಾಣ್ತೀರಾ. ಕರೆಕ್ಟ್ ಶೇಡ್ ನೀವು ತೊಗೊಂಡಾಗ ಹಿಂಗೆ ಬರುತ್ತೆ. ನೋಡಿ, ಎಲ್ಲೂ ಮಾರ್ಕ್ಸ್ಗಳು ಅಷ್ಟು ಕಾಣಿಸ್ತಾ ಇಲ್ಲ. ನಾನೇನೂ ಕವರ್ ಮಾಡಿಲ್ಲ, ಡಾರ್ಕ್ ಸರ್ಕಲ್ಸ್ ಆಗಲಿ ಏನೂ ಕನ್ಸೀಲ್ ಮಾಡ್ದಲೇ ಜಸ್ಟ್ ಫೌಂಡೇಶನ್ ಹಾಕಿ ತೋರಿಸಿದ್ದು ಹೆಂಗೆ ಕಾಣುತ್ತೆ ಅದು ಅಂತ. ನೀವು ಆರಾಮ್ಸೆ ಇದನ್ನು ಫೌಂಡೇಶನ್ನ ತೊಗೋಬೋದು. ನಾನ್ ಮೇಕಪ್ ಲುಕ್, ನಾರ್ಮಲ್ ನೀವೆಲ್ಲಾದರೂ ಆಫೀಸ್ ಫಂಕ್ಷನ್ ಆ ಥರ ಹೋಗ್ತಿದ್ದೀರಾ ಅಂದರೆ ಯು ಕ್ಯಾನ್ ಯೂಸ್ ದಿಸ್. ತುಂಬಾ ಚೆನ್ನಾಗಿದೆ, ಪರವಾಗಿಲ್ಲ. ಪ್ರೈಸ್ ಕಂಪೇರ್ ಮಾಡಿದ್ರೂ ತುಂಬ ಚೆನ್ನಾಗಿದೆ, ಪ್ರೈಸಿಗೆ ತಕ್ಕನಾಗಿದೆ. ನಾವು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಮಾಡ್ಕೊಳ್ಳೋದಕ್ಕಿಂತ ಇದನ್ನು ನೀವು ಡೈಲಿ ವೇರ್ ಆಗಿರ್ಬೋದು, ಆಫೀಸ್ ಆಗ ನೀವು ಏನಾದರೂ ಫಂಕ್ಷನ್, ಚಿಕ್ಕ ಪುಟ್ಟ ಫಂಕ್ಷನ್ಸ್ಗಳಿಗೆ ನೀವೆಲ್ಲ ಫಂಕ್ಷನ್ಗೂ ಹಾಕೊಂಡು ಹೋಗ್ಬೋದು. ಇಷ್ಟಕ್ಕಿಂತ ಇನ್ನೂ ಯಾರು ಚೆನ್ನಾಗಿ ರೆಡಿ ಮಾಡ್ಕೊತಾರೆ ಹೇಳಿ? ಇದಕ್ಕಿಂತನೂ ಏನಿದೆ ಹೇಳಿ? ಚೆನ್ನಾಗಿದೆ, ತುಂಬ ಯೂಸ್ ಮಾಡಿ. ಫಾರ್ ಬೆಟರ್ ರಿಸಲ್ಟ್. ನೋಡಿ, ನಿಮಗೆ ಪ್ರೂಫ್ ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ, ನಾನು ಹಿಂಗೆ ಕಾಣಿಸ್ತಾ ಇದ್ದೀನಿ ಅಂತ. ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ, ಇಲ್ಲಾಂದರೆ ನೀವು ಬೇರೆ ಟ್ರೈ ಮಾಡ್ಬೋದು. ನಾನೇನು ಒತ್ತಾಯ ಮಾಡ್ತಾಯಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಯೂಸ್ ಮಾಡೋಕ್ಕೂ ತುಂಬ ಈಸಿಯಾಗಿದೆ. ಕೆಲವು ಪ್ಯಾಚಿ ಆಗುತ್ತೆ, ಸ್ವಲ್ಪ ತಿಕ್ ಫೌಂಡೇಶನ್ ಇರುತ್ತೆ, ಕೆಲವ್ರಿಗೆ ಯೂಸ್ ಮಾಡೋಕ್ಕೆ ಬರೋಲ್ಲ ಅದನ್ನು. ಅಂಥವ್ರಿಗೆ ಇದು ಬೆಸ್ಟ್ ಅಂತಲೇ ನಾನು ಹೇಳ್ತೀನಿ. ಯು ಕ್ಯಾನ್ ಯೂಸ್. ಏನು ಬೇಜಾರಂದರೆ ಇಷ್ಟು ಚೆನ್ನಾಗಿ ರೆಡಿಯಾಗಿರ್ತೀವಿ, ಇದನ್ನು ಮತ್ತೆ ತೆಗಿಬೇಕಲ್ಲ, ನನಗೆ ಬೇಜಾರಾಗುತ್ತೆ. ಇಷ್ಟು ಕಷ್ಟಪಟ್ಟು ಮೇಕಪ್ ಕಷ್ಟಪಟ್ಟು ಮಾಡ್ಕೊಂಡಿರ್ತೀವಿ, 2 ನಿಮಿಷ ಅಷ್ಟೇ ಸ್ವಂಕ್ ಅಂತ ಹಿಂಗೆ ಒರೆಸ್ಬಿಟ್ರೆ ಹೊಂಟೋಗ್ಬಿಡುತ್ತೆ. ನಂಗೆ ತೆಗಿಯೋಕ್ಕೆ ಮನಸ್ಸಿಲ್ಲ, ಬಟ್ ಆದರೂ ಸ್ಕಿನ್ ಕೇರ್ ಮಾಡಲೇಬೇಕು. ಜಾಸ್ತಿ ಹೊತ್ತು ಮೇಕಪ್ಪಲ್ಲಿ ಇರಬಾರ್ದು. ಅದು ಎಸ್ಪೆಷಲಿ ನೈಟ್ ಹೊತ್ತು ಮೇಕಪ್ ತೆಗಿದೆಲ್ಲ ದಯವಿಟ್ಟು ಮಲಗಬೇಡಿ, ನಿಮ್ಮ ಸ್ಕಿನ್ ಹಾಳಾಗುತ್ತೆ. ದಯವಿಟ್ಟು ಎಷ್ಟೇ ಕಷ್ಟ ಆಗಿದ್ರೂ ಸ್ವಲ್ಪ ಟೈಮ್ ತೊಗೊಂಡು ನಿಮ್ಮ ಸ್ಕಿನ್ ಕೇರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ತುಂಬ ಡ್ಯಾಮೇಜ್ ಆಗುತ್ತೆ. ಬಂದು ಕ್ಲೆನ್ಸರಲ್ಲಿ ತೆಗ್ದು ಆಮೇಲೆ ಫೇಸ್ ವಾಶ್ ಮಾಡಿ ಮಾಯ್ಶ್ಚರೈಸರ್ ಹಾಕಿ ಮಲಗಿ ದಯವಿಟ್ಟು. ಇಲ್ಲ ಅಂದರೆ ನಿಮ್ಮ ಸ್ಕಿನ್ನ ನಿಜ ನೀವೇ ಡ್ಯಾಮೇಜ್ ಮಾಡ್ಕೊತೀರ. ಗೈಸ್, ಇವಾಗ ಇದೊಂದು ರಿವ್ಯೂ ಕೊಡೋದಿದೆ, ಅದನ್ನು ಹೆಂಗೆ ಹಾಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ. ನೀಟಾಗಿ ಫೇಸ್ ವಾಶ್ ಮಾಡಾದ್ಮೇಲೆ ಫುಲ್ ಡ್ರೈ ಮಾಡ್ಕೊಂಡು ಫೇಸ್ನ
ಅದಾದಮೇಲೆ ನಿಮಗೆ ಒಂದು ಸ್ಪ್ಯಾಚುಲ ಕೊಟ್ಟಿರ್ತಾರೆ ನೋಡಿ, ಈ ಥರ ಇದೆ. ಫಸ್ಟ್ ನಾನು ಇದರಲ್ಲಿರೋದು ಹಾಕ್ಬಿಡ್ತೀನಿ. ನಂಗೆ ಹ್ಯಾಂಡಲ್ ತುಂಬ ಕಂಫರ್ಟಬಲ್, ಏನೇ ಹಾಕ್ಬೇಕು ಅಂದರೆ ಅದಕ್ಕೆ. ನೋಡಿ ಹಿಂಗಿದೆ. ಸ್ವಲ್ಪ ಬರ್ನಿಂಗ್ ಫೀಲ್ ಇರುತ್ತೆ, ಯಾಕಂದರೆ ಅದು ಹಂಗೆ ಇರುತ್ತೆ, ಅದು ನಾರ್ಮಲಾಗಿ. ಇದಾಕಿ ಒಂದು 10 ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡಿ ಮಾಯ್ಶ್ಚರೈಸರ್ ಹಾಕಿ ಅಷ್ಟೇ ಗೈಸ್. ಇದು ಈಗ 10 ಮಿನಿಟ್ಸ್ ಆದಮೇಲೆ ಸಿಗ್ತೀನಿ ನೋಡಿ. ಇಷ್ಟೊತ್ತಾದಮೇಲೆ ಹಿಂಗೆ ಒಂದು 10 ಮಿನಿಟ್ಸ್ ಆದಮೇಲೆ ಈ ಥರ ಆಗಿರುತ್ತೆ. ಇವಾಗ ನೀಟಾಗಿ ವೈಪ್ ಆಫ್ ಮಾಡಿ ಈ ಥರ ನೀಟಾಗಿ ವೈಪ್ ಮಾಡಿ ಅಷ್ಟೇ ಗೈಸ್. ಇದಿಷ್ಟು ಮಾಡಿಬಿಟ್ಟು ಸಿಗ್ತೀನಿ ರೀ. ನೀಟಾಗಿ ಮಾಡಿಬಿಟ್ಟು ಸಿಗ್ತೀನಿ ನಾನು ನೋಡಿ ಗೈಸ್. ಇವಾಗ ಈ ಥರ ಕಾಣಿಸ್ತಾ ಇದೆ. ಫೇಸ್ ಎಲ್ಲ ವಾಶ್ ಮಾಡ್ಕೊಂಡು ಬನ್ನಿ, ಸೋಪ್ ಹಾಕಬೇಡಿ, ಹಂಗೆ ವಾಶ್ ಮಾಡ್ಕೊಂಡು ಬನ್ನಿ. ಅದಾದಮೇಲೆ ಮಾಯ್ಶ್ಚರೈಸರ್ ಹಾಕಿ. ಈಗ ಮಾಯ್ಶ್ಚರೈಸರ್ ಹಾಕಿ ಇದು ಮಾಡೋಣ. ಸೊ ಇಷ್ಟೇ ಈ ವಿಡಿಯೋ. ನಿಮಗೆಲ್ಲ ಅದರದ್ದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ, ತೋರಿಸಿದ್ದೀನಿ ಹೇಗೆ ಯೂಸ್ ಮಾಡೋದಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.